ನಾರಿಯ ಸಬಲೀಕರಣ ದೇಶದ ಉನ್ನತೀಕರಣ. ಬಿವೈ ರಾಘವೇಂದ್ರ. ಸೊರಬ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಆನವಟ್ಟಿ, ಮೂಡಿ, ಉದ್ರಿ, ಜಡೆ ಮಹಾಶಕ್ತಿ ಕೇಂದ್ರದ ವತಿಯಿಂದ ಭಾರತೀಯ ಜನತಾ ಪಕ್ಷ ಸೊರಬ ಮಂಡಳದ ವತಿಯಿಂದ ಆನವಟ್ಟಿಯ ವೀರಶೈವ ಕಲ್ಯಾಣ ಮಂದಿರದಲ್ಲಿ ಇಂದು ಬೃಹತ್ ಮಹಿಳಾ ಸಮಾವೇಶ ನಡೆಯಿತು. ನೆರೆದಿದ್ದ ಅಪಾರ ಸಂಖ್ಯೆಯ ಮಹಿಳಾ ಕಾರ್ಯಕರ್ತರನ್ನು ಉದ್ದೇಶಿಸಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಜಿ ಸಚಿವ ಹರತಾಳು ಹಾಲಪ್ಪ, ಪ್ರಕಾಶ್ ತಲಕಾಲಕೊಪ್ಪ, ಗಾಯತ್ರಿ ಮಲ್ಲಪ್ಪ ಹೊಳೆಯಮ್ಮ ಸೇರಿದಂತೆ ಬೂತ್ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಹಾಗೂ ಮಂಡಲದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸಂದೀಪ್ ಯುಎಲ್, ಸೊರಬ. ತಾಯಿಂದ್ರಲ್ಲಿ ಬಂದಿರಂದ್ರೆ ನಿಮ್ಮ ರಾಮಣ್ಣನು ಕೂಡ ದೇವರಿಗೆ ಕಳಿಸ್ಕೊಡೋದು ಯಾರನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಅಂತೇಳಿ ಅಭಿಮಾನ ನೀಡಲಿಕ್ಕೆ ಇಷ್ಟಪಡ್ತೇನೆ. ಇದೇ ಕಾಲದಲ್ಲಿ ಚುನಾವಣೆಯ ನಂತರ ನಾವೆಲ್ಲ ಕೂಡ ಸೇರೋಣ, ಹಬ್ಬದ ಊಟ ಕುಂಕುಮನ ಕಳಿಸುವಂತ ಪ್ರಯತ್ನವನ್ನು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸೇರೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂಬೈನ ಕೂತ್ಕೋಬೇಕು, ಯಾಕಂದ್ರೆ ಮುಂಬೈನ ಕೂತ್ಕೋಬೇಕು, ದಯವಿಟ್ಟು ಕೂತ್ಕೊಳ್ಳಿ. ಹಿಂಬಾಲರು ಎರಡೂ ಕೈಯಲ್ಲೆತ್ತಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಬಿಜೆಪಿ ಜಿಂದಾಬಾದ್, ಜಿಂದಾಬಾದ್, ಭಾರತ್ ಮಾತಾ ಕೀ. ಗಂಡು ಮೆಟ್ಟಿನ ನೆಲ ಸ್ವರ್ಗದಲ್ಲಿಟ್ಟಿದ್ದೀವಿ ನಾವು. ಚೆನ್ನಮ್ಮನ ನಾಡಲ್ಲಿ ಮಹಿಳೆಯರ ತಾಯಂದಿರ ಸಮಾವೇಶದಲ್ಲಿಟ್ಟಿದ್ದೀವಿ. ಮುಷ್ಟಿ ಕಟ್ಟಿ ಕೈ ಎತ್ತಿ ಶೇಲಗಳು ಉಪಯೋಗಿಸೋದು ಮಾತಾಯಿ. ನನಗೆ ಆ ಸಂಸ್ಕಾರ ತಾಯಿ ನಮ್ಮ ಕೊಟ್ಟಿಲ್ಲ. ಅವ್ನು ಯಾಕೆ ಪಾಪ ಅವರ ಮಾತಾಡೋದು ಗೊತ್ತಿಲ್ಲ. ಆದರೆ ಸಭೆ ಗೌರವಿತ ಮಧು ಬಂಗಾರಪ್ಪನವರು ಇದೇ ಸ್ವರ್ಗದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ ತಾಯಿ. ಕುಮಾರ್ ಬಂಗಾರಪ್ಪನವರು ಕಾಂಗ್ರೆಸ್ ನಿಂತ್ಕೊಂಡಿದ್ರು. ಯಾರ್ಯಾರು ಕೈ ಎತ್ತಿಲ್ಲ ಅಕ್ಕಪಕ್ಕದಲ್ಲಿ ಹಿಡಿ, ಮುಷ್ಟಿ ಕಟ್ಟಿ ಕೈ ಎತ್ತಿ, ಒಟ್ಟಿಗೆ ಮನೆಗೂಡಿಸಿ. ಬಹಳ ಜನ ಹಿರಿಯರು ಬಂದಿದ್ದಾರೆ, ತಾಯಂದಿರು ಬಂದಿದ್ದಾರೆ ಆಶೀರ್ವಾದ ಮಾಡಲಿಕ್ಕೆ. ಭಾರತ್ ಮಾತಾ ಕೀ, ಬಿಜೆಪಿ ಜಿಂದಾಬಾದ್, 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 ಮೋದಿ ಮತ್ತೊಮ್ಮೆ, ಮೋದಿ ದೇಶ ಕಾಯ್ದಿದ್ದಾರೆ. 10 ವರ್ಷ ದೇಶದ ಜನರ ಮಾತರಂ ಮಾತರಂ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಈ ಭಾಗದ ಪುರುಷರು ದಯಮಾಡಿ ಈ ಭಾಗದಲ್ಲಿ ವರ್ಷದಲ್ಲಿ ಏಷ್ಯಾದಲ್ಲೇ ದಾಖಲೆ 2,500 ಕೋಟಿ ಖರ್ಚು ಮಾಡಿ ಇಷ್ಟು ನೀರಾವರಿ ಯೋಜನೆಯನ್ನು ಇವಾಗ ತಂದಿದ್ದಾರೆ. ಸನ್ಮಾನಿಸಿದ ನರೇಂದ್ರ ಮೋದಿಜಿರು ದೊಡ್ಡ ಇವತ್ತು ಸ್ವಚ್ಛತೆ ತಾವೆಲ್ಲೂ ಕೂಡ ತಂದು ನಮ್ಮ ತಾಯಿಯ ಪ್ರೀತಿಯನ್ನ ತಾವೆಲ್ಲರೂ ಕೂಡ ಕೊಟ್ಟಿದ್ರಿ. ತಮ್ಮೆಲ್ಲರ ಒಂದು ಕಾಲಕ್ಕೆ ನಾನು ಒಮ್ಮೆ ನಿಮ್ಮ ಶಿಕಾರಿಪುರದ ಪುರಸಭಾ ಅಧ್ಯಕ್ಷರು ನಿಮ್ಮ ಯಡಿಯೂರಪ್ಪನವರು ಪುರಸಭಾ ಅಧ್ಯಕ್ಷರಾಗಿದ್ದರು. ಗೊತ್ತಿಲ್ಲ ಒಂದು ಬದಲಾವಣೆ ಆಗಿದೆ ಸಮಾಜದಲ್ಲಿ. ನಿಮ್ಮ ಮಕ್ಕಳು ಈಗ ಮೊಮ್ಮಕ್ಕಳು, ನಿಮ್ಮ ಮಕ್ಕಳು